नमस्कार, मैं अंजना और आप देख रहे हैं ईश्वर इंडियन न्यूज। आयोग करते हैं आज की बड़ी खबर पर। कृषि ऋण और बीमा सहायता को लेकर किसानों में नाराजगी। बिदर और विजयपुर जिले से रिपोर्ट। हज को गयो इस शब्द को लेकर किसानों के बीच एक बार फिर नाराजगी की लहर दौड़ गई है। किसानों का कहना है कि बीते समय में कृषि ऋण माफी और फसल बीमा सहायता को लेकर किए गए वादों को पूरा नहीं किया गया है। बिदर जिले के किसान संघों का आरोप है कि डीसीसी बैंक के जरिए किसानों को अब तक 478 करोड़ का लाभ मिलना था, लेकिन अभी तक कोई ठोस कदम नहीं उठाया गया। इसके विपरीत केंद्र सरकार और राज्य सरकार के बीच तालमेल की कमी के चलते किसानों को लाभ नहीं मिल रहा है। बिदर के कृषि नेताओं ने बताया कि 25 जून को जिला स्तरीय बैठक बुलाई गई है, जिसमें इस विषय पर चर्चा होगी। वहीं विजयपुर जिले में भी किसान फसल बीमा राशि न मिलने से परेशान है। जिले में केंद्र बैंक की लापरवाही के चलते कई किसानों को बीमा सहायता नहीं मिल पाई है। जिला प्रशासन ने बताया कि बीते साल जिले में 600 करोड़ रुपए की फसल बीमा सहायता मंजूर की गई थी, लेकिन 2023-24 में केवल 12.60 करोड़ ही किसानों तक पहुंच पाए हैं। विजयपुर जिले के कलबुर्गी में 2 लाख से अधिक किसानों ने पंजीकरण कराया था, लेकिन 656 करोड़ की मंजूर राशि में से अधिकांश अब तक वितरित नहीं की गई है। कृषि बीमा और ऋण सहायता को लेकर किसानों की नाराजगी दिन पर दिन बढ़ती जा रही है। स्थानीय प्रशासन और केंद्र सरकार के बीच समन्वय की कमी साफ दिखाई देती है। किसान संगठनों ने चेतावनी दी है कि यदि जल्द कोई समाधान नहीं हुआ तो वे राज्यव्यापी आंदोलन की चेतावनी दे सकते हैं। विशेष ರೈತರ ಸಮಸ್ಯೆಗಳನ್ನು ಕುರಿತು ಪತ್ರಿಕಾಗೋಷ್ಠಿಯನ್ನ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸೋಮನಾಥ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಬಸವರಾಜ್ ಪವಾರ್ ಅವರೇ, ರಾಜಶೇಖರ್ ನಾಗಮೂರ್ತಿ ಅವರೇ, ಜ್ಞಾನೇಶ್ವರ್ ಪಾಟೀಲ್ ಅವರೇ, ಚೌಧರಿ ಅವರೇ ಹಾಗೂ ಮಾಧ್ಯಮದ ಮಿತ್ರರೇ, ಜಿಲ್ಲೆಯ ಜನತೆ ಅದು ಮಠಾಧೀಶರಾಗಿರ್ಬೋದು, ಯಾವುದೇ ರಾಜಕೀಯ ಪಕ್ಷದಾಗಿರ್ಬೋದು, ಪ್ರತಿಯೊಬ್ಬನ ನಾಗರಿಕನಿಗೆ ರೈತ ಬೆಳೆದಂತ ಬೆಳೆಗಳನ್ನ ಆಹಾರವಾಗಿ ಸ್ವೀಕಾರ ಮಾಡುವಂತ ಎಲ್ಲರನ್ನ ಕುರಿತು ನನಗೆ ಗೊತ್ತಾಗ ರೈತರ ಸಮಸ್ಯೆಗಳು ಯಾವ ರೀತಿ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಿಮ್ಮೆಲ್ಲರಿಗೆ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಜಿಲ್ಲೆಯ ಸರ್ಕಾರದಲ್ಲಿರುವಂತ ಮಂತ್ರಿಗಳು, ಸಹಕಾರ ಕ್ಷೇತ್ರದಲ್ಲಿರುವಂತ ಸಂಸ್ಥೆಗಳ ಅಧ್ಯಕ್ಷರು, ಅವರ ಹೇಳಿಕೆಗಳು ಮತ್ತು ನಡವಳಿಕೆಗಳು ಸೌ ಚೂವೆ ಖಾಕೆ ಹಜ್ ಕೋ ಗಯೆ, ಬಿಲ್ಲಿ ಹಜ್ ಕೋ ಗಯೆ ಅನ್ನುವಂತ ರೀತಿಯಲ್ಲಿ ಇವತ್ತು ನಡವಳಿಕೆ ಇದೆ. ಮತ್ತು ಇವತ್ತ ಒಂದೇ ಕುಟುಂಬ ರಾಜಕಾರಣದಲ್ಲಿ ಅಧಿಕಾರವನ್ನು ವಹಿಸಿಕೊಂಡು ಸಾಚಾ ಕಂಪನಿ ತರ ಇವತ್ತು ಅವ್ರು ಬಿಹೇವ್ ಮಾಡತ್ತಾರೆ. ಸಾಚಾ ಕಂಪನಿ, ಆ ಕಂಪನಿಯ ಸದಸ್ಯರು ಯಾರಂದ್ರ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರು, ಎಂಜಿಎಸ್ಎಸ್ಗೆ ಮತ್ತು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಅವರ ಸ್ವಂತ ಸಹೋದರ ಅಮರ್ ಖಂಡ್ರೆ ಮತ್ತು ಈಶ್ವರ್ ಖಂಡ್ರೆ ಅವರ ಮಗ ಸಂಸದ ಸಾಗರ್ ಖಂಡ್ರೆ. ನರೇಂದ್ರ ಮೋದಿಯವರ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ರೈತರಿಗಾಗಿ ನಮ್ಮ ಜಿಲ್ಲೆಗೆ 600 ಕೋಟಿಗೂ ಹೆಚ್ಚು ಫಸಲ್ ಬಿಮಾ ಯೋಜನೆ ಮುಖಾಂತರ ಪರಿಹಾರವನ್ನು ಕೊಟ್ಟಿದೆ. ಅನೇಕ ಸಂದರ್ಭಗಳಲ್ಲಿ ಈಶ್ವರ್ ಖಂಡ್ರೆ ಅವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಟೀಕಿಸಿದ್ದಾರೆ, ಕೇಂದ್ರ ಸರ್ಕಾರವನ್ನ ಟೀಕಿಸಿದ್ದಾರೆ. ಆದರೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಯ ರೈತರಿಗೆ 600 ಕೋಟಿ ಪರಿಹಾರವಾಗಿ ಕೊಟ್ಟಿದೆ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ 2,01,000 ರೈತರಿಗೆ, ಅಂದ್ರೆ ಕಳೆದ ವರ್ಷ 23-24ನೇ ಸಾಲಿನಲ್ಲಿ ರೈತರ ನೋಂದಣಿಯನ್ನು ಮಾಡಿಸಿಕೊಂಡಿದ್ರು.
ಅತಿವೃಷ್ಟಿ ಆಯಿತು. ಆದ್ರೆ ಜಿಲ್ಲೆಯ ರೈತರಿಗೆ ಕೇವಲ 12,000 ಅಂದ್ರೆ 30,000 ರೈತರಿಗೆ 12,60,00,000 ಮಾತ್ರ ಪರಿಹಾರವಾಗಿ ಸಿಕ್ಕಿದೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 2,01,000 ರೈತರ ನೋಂದಣಿಯಲ್ಲಿ ಕೇವಲ 30,000 ರೈತರಿಗೆ 12,60,000 ಮಾತ್ರ ನಮ್ಮ ಜಿಲ್ಲೆ ಬಂದಿದೆ. ನಮ್ಮ ಜಿಲ್ಲೆ ಇಡೀ ಕರ್ನಾಟಕದಲ್ಲೆಲ್ಲ ಸದಾ ಕಳೆದ 8-10 ವರ್ಷಗಳಿಂದ ಇಡೀ ರಾಷ್ಟ್ರ ಮಟ್ಟದಲ್ಲಿ ರೈತರಿಗೆ ಪರಿಹಾರ ಮತ್ತು ನೋಂದಣಿ ಮಾಡಿಸಿಕೊಳ್ಳುವುದರಲ್ಲಿ ನಂಬರ್ 1 ಆಗಿದ್ದಂಥದ್ದು ನೀವೇ ಮಾಧ್ಯಮದ ಮಿತ್ರರು ಬರೆದಿದ್ದೀರಿ. ಆದ್ರೆ ಈ ವರ್ಷ ಕಲಬುರಗಿ ಜಿಲ್ಲೆಯಲ್ಲಿ 2,04,000 ರೈತರ ನೋಂದಣಿ ಮಾಡಿಸಿಕೊಂಡಿದ್ರಲ್ಲಿ 100% ಅಂದ್ರೆ 2,04,000 ರೈತರಿಗೆ 656 ಕೋಟಿ ಹಣವನ್ನು. ಮತ್ತೊಮ್ಮೆ ಹೇಳ್ತೀನಿ, ಗುಲ್ಬರ್ಗ ಜಿಲ್ಲೆಯಲ್ಲಿ 2,04,000 ರೈತರಿಗೆ ಒಂದೇ ವರ್ಷದಲ್ಲಿ 656 ಕೋಟಿ ಹಣವನ್ನ ಪರಿಹಾರವಾಗಿ ಸಿಕ್ಕಿದೆ. ನಮ್ಮ ಜಿಲ್ಲೆಯಲ್ಲಿ ಗೊತ್ತಾ ಯಾಕೆ ಸಿಕ್ಕಿಲ್ಲ ಅಂದ್ರೆ, ತಂದೆ ಜಿಲ್ಲಾ ಉಸ್ತುವಾರಿ ಸಚಿವ, ಮಗ ಸಂಸದ, ಸಹೋದರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ, ಎಲ್ಲರೂ ಸೇರಿ ಆ ಕುಟುಂಬವೇ ರೈತರ ಹೆಸರು ಮೇಲೇನೆ ರಾಜಕೀಯ ಮಾಡಿದೆ, ರಾಜಕೀಯ ಅಧಿಕಾರ ಅನುಭವಿಸಿದ್ದಾರೆ. ಇವತ್ತು ಜಿಲ್ಲೆಯ ರೈತರನ್ನ ಶೋಷಣೆ ಮಾಡಬೇಕು, ಜಿಲ್ಲೆಯ ರೈತರನ್ನ ಜೀತಾಳಿಗೆ ಮಾಡಬೇಕು ಅನ್ನುವಂತ ಹೀನ ಮನಸ್ಥಿತಿಯಿಂದ ಇವತ್ತು ಸಂಪೂರ್ಣವಾಗಿ ರೈತರ ಹಿತವನ್ನ ಕಾಪಾಡುವಂತ ಜನಪ್ರತಿನಿಧಿಗಳಾಗಿರ್ಬೇಕು. ಅದನ್ನ ಇವತ್ತು ಸಂಪೂರ್ಣವಾಗಿ ಮರೆತು ರೈತರಿಗೆ ಇವತ್ತು ಕಂಗಾಲಾಗಿ ಮಾಡ್ತಾ ಇದ್ದಾರೆ. ಬಂಧುಗಳೇ, ಮೊನ್ನೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪತ್ರಕರ್ತರನ್ನ ಸಮ್ಮುಖದಲ್ಲಿ ಮಾತುಗಳನ್ನ ಆಡ್ತಾರೆ. ಬಹಳ ಸಾಚಾಗಿ ನಾನು ಡಿಸಿಸಿ ಬ್ಯಾಂಕ್ ಅನ್ನ ಸುಧಾರಿಸಬೇಕಂತ ಇದ್ದೀನಿ ಅನ್ನುವಂಥದ್ದನ್ನ ಹೇಳಿದೆ. ಯಾವ ರೀತಿ ಸುಧಾರಿಸ್ತೀರಿ ನೀವು? ಇವತ್ತು 49% NP ಆಗಿದೆ. ಸುಮಾರು 3 ತಿಂಗಳಿನಿಂದ ಅಲ್ಲಿರಂತ ಎಂಪ್ಲಾಯಿಗಳಿಗೆ ನೀವು ಸ್ಯಾಲರಿ ಕೊಟ್ಟಿಲ್ಲ. ಇವತ್ತು 5 ಲಕ್ಷ ಜನ ನಿಮ್ಮ ಸದಸ್ಯರ ಅಂತ ಹೇಳ್ಕೊಳ್ತೀರಿ. ನಿನ್ನೆ ಒಂದು ನೀವು ಆರ್ಡರ್ ಅನ್ನು ಹೊರಡಿಸಿದ್ರಿ ಡಿಸಿಸಿ ಬ್ಯಾಂಕ್ ಮುಖಾಂತರ, ನಾವು ರೈತರ ವಿಮೆಯನ್ನ ಕಟ್ಟುವುದಿಲ್ಲ, ನಿಮ್ ಇಷ್ಟ ಬಂದ್ರೆ ಕಟ್ಕೋರಿ ಅಥವಾ ಬಿಡ್ರಿ ಅಂತ. ಎಷ್ಟು ಬೇಜವಾಬ್ದಾರಿತನದ ಜಿಲ್ಲಾ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರ ನಡವಳಿಕೆ. ಇದು ಅಧಿಕಾರಿಯಿಂದ ಅದನ್ನು ಪರಿಶೀಲನೆ ಆದ ನಂತರ ನೀವು ಮಾಡಬಹುದು ಅಂದಾಗ ಮಾತ್ರ ಮಾಡಬಹುದಿತ್ತು. ಅಂತ ಒಂದು 18 ತಿಂಗಳ ಕರಾಳ ದಿನಗಳು. ಅವಾಗ ಯಾವ ರೀತಿ ಇತ್ತಂದ್ರೆ, ಯಾರಾದರೂ ಒಬ್ಬರು ಸತ್ತು ಹೋಗಿದ್ರು ಕೂಡ ಯಾರು ಕೇಳಂಗಿರ್ಲಿಲ್ಲ, ಯಾರಿಗೆ ಜೈಲಿಗೆ ಕಟ್ಟಿದ್ರು ಕೂಡ ಅವ್ರು ಎಲ್ಲಿಯೂ ಪ್ರಶ್ನೆ ಮಾಡಂಗಿರ್ಲಿಲ್ಲ, ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡಂಗಿರ್ಲಿಲ್ಲ, ಆ ಕೋರ್ಟ್ನಲ್ಲಿ ಜೈಲಿನಲ್ಲಿ ತೀರೋಗಿದ್ರು ಕೂಡ ಕೇಳಂಗಿರ್ಲಿಲ್ಲ. ಈ ರೀತಿಯಾದಂತಹ ಒಂದು ಕಾನೂನು, ಈ ಸಂವಿಧಾನಕ್ಕೆ ಬದಲಾವಣೆ ತಂದಿದ್ದು ಕಾಂಗ್ರೆಸ್ನವರು, ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿ ಈ ದೇಶಕ್ಕೆ ಒಂದು ದೊಡ್ಡ ಗಂಡಾಂತರವನ್ನು ತಂದಿದ್ರು. ಇದನ್ನು ಎಲ್ಲ ಜನತೆಗೆ ತಿಳಿಸಬೇಕಂತೆ ಭಾರತೀಯ ಜನತಾ ಪಕ್ಷ ನಿರ್ಣಯ ಮಾಡಿ ಬರುವಂತ 25ನೇ ತಾರೀಕಿಗೆ ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರು ಚಲುವಾದಿ ನಾರಾಯಣ ಸ್ವಾಮಿ ಅವರು ಬೀದರ್ಗೆ ಆಗಮಿಸ್ತಾ ಇದ್ದಾರೆ. ಅವತ್ತು ನಮ್ಮ ಮೈಲೂರು ಕ್ರಾಸ್ ನಲ್ಲಿರುವಂತ ಕಾಜಿ ಕಲ್ಯಾಣ ಮಂಟಪದಲ್ಲಿ ಅವತ್ತು ಒಂದು ಬೃಹತ್ ಸಭೆ ನಡೆಯೋದಿದೆ. ಎಲ್ಲ ಬುದ್ಧಿಜೀವಿಗಳು, ವಿವಿಧ ದಲಿತ ಸಂಘಟನೆಯ ಪ್ರಮುಖರು ಅವರೆಲ್ಲ ಕರೆಸಿ ನಮ್ಮ ಪಕ್ಷದ ಮುಖಂಡರು ಅದರಲ್ಲಿರ್ತಾರೆ. ಅವತ್ತು ಈ ಕರಾಳ ದಿನಾಚರಣೆ ಬರುವಂತ 25ನೇ ತಾರೀಕಿಗೆ 50ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಬೀದರ್ ಜಿಲ್ಲೆಯಲ್ಲಿ
ಪೊಲೀಸ್ ವ್ಯವಸ್ಥೆ ಅತ್ಯಂತ ದುರ್ಬಲವಾಗಿದೆ. ಅಮಾಯಕರ ಮೇಲೆ ಕೇಸನ್ನು ಹಾಕುವಂತ ಕೆಲಸ ನಡೀತಾ ಇದೆ. ನಿನ್ನೆ ಒಬ್ಬ ಇಂಜಿನಿಯರ್ BUB ಕಾಲೇಜ್ ಹತ್ರ, ಬಹುಶಃ ನಮ್ಮ ನಗರ ಅಧ್ಯಕ್ಷರು ಹೋಗಿದ್ರು ಪೊಲೀಸ್ ಠಾಣೆಗೆ, ಗಾಂಧಿಗಂಜ್ ಠಾಣೆಗೆ. ನಿನ್ನೆ ಸಾಯಂಕಾಲ ಅವನು ಬೈಕ್ ಮೇಲೆ ಕಾರಲ್ಲಿ ಬರಬೇಕಾದ್ರೆ ಇಬ್ಬರು. अब तक के लिए बस इतना ही, फिर मिलते हैं एक ऐसी ही बड़ी खबर के साथ. अब तक के लिए नमस्कार और देखते रहिए ईश्वर इंडियन न्यूज.